ಇವತ್ತೇನು ಸ್ಪೆಷಲ್ ಅಂದ್ರ ಇವತ್ ಕರ್ನಾಟಕ ರಾಜ್ಯೋತ್ಸವ ಐತಿ. ಇವತ್ ನಮ್ ಸ್ಕೂಲ್ ಎಲ್ಲ ಹಾಲಿಡೇ ಕೊಟ್ಟೈತಿ. ಮತ್ ನಮ್ ಫ್ಯಾಮಿಲಿ ಕಡೆಯಿಂದ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ನೋಡ್ರಿ ಅರವಿಂದ್ ಆರ್ಟ್ ಅಂಡ್ ಕ್ರಾಫ್ಟ್ ಮಾಡಾಕತ್ತಿದ್ದ, ಒಳಗ್ ಹೋಗಿ ಬಂದ. ನಮ್ಮ ಮಮ್ಮಿ ಕೈಪಲ್ಲೆ ಹಚ್ಚಾಕತ್ತಾಳು. ನಾನು ಹೊರಗೆ ರಂಗೋಲಿ ಹಾಕಿ ಬಂದಿದ್ದೀನಿ. ಅದು ವೈಟ್ ರಂಗೋಲಿಯಿಂದ ವೈಟ್ ರಂಗೋಲಿ ಪುಡಿಯಿಂದ ಹಾಕಿ ಬಂದಿದ್ದೀನಿ. ಆಮೇಲೆ ತೋರಿಸ್ತೀನಿ. ನಮ್ಮ ಮನ್ಯಾಗ ಎಲ್ಲಾರು ಗಂಜಿ ಕುಡ್ದಿದಾರು. ನಾನು ಈಗ ಜಸ್ಟ್ ಕುಡಿದು ಬಂದಿದ್ದೀನಿ. ಈಗ ನಾ 5 ಮಿನಿಟ್ಸ್ ಬಿಟ್ಟು ಊಟ ಮಾಡ್ಬೇಕು. ನಾಷ್ಟ ಮಾಡ್ಬೇಕು. ಹಂಗಾಗಿ ಎಲ್ಲ ಕನ್ಫ್ಯೂಸ್ ಆಗ್ತೈತಿ. ನಮ್ಮ ಮನೆಗೆಲ್ಲ ಎಲ್ಲಾರ್ಗು ಊಟನಂತ ನಾಷ್ಟ ಅಂತೀವಲ್ಲ. ಮುಂಜಾನೆ ನಾಷ್ಟ, ಮಧ್ಯಾಹ್ನಕ್ಕೆ ಊಟ, ರಾತ್ರಿದೂ ಊಟನ ಅಂತೀವಿ. ಅದ್ರ ಇಂಗ್ಲಿಷ್ ಒಳಗ ಫಸ್ಟ್ ಬ್ರೇಕ್ಫಾಸ್ಟ್, ಆಫ್ಟರ್ನೂನ್ ಲಂಚ್, ಮತ್ತ ಈಗ ನೈಟ್ ಡಿನ್ನರ್. ಅರವಿಂದ್ ಮತ್ತೇನ್ ಸ್ಪೆಷಲ್ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಅನ್ಬೇಕು. ರಾಜ್ಯೋತ್ಸವದ ಶುಭಾಶಯಗಳು. ಸೊ ಫ್ರೆಂಡ್ಸ್, ಇವತ್ತು ನಾವು ವ್ಲಾಗ್ನ ನೀಟಾಗಿ ಸ್ಟಾರ್ಟ್ ಮಾಡಿದಾಗ ನೋಡ್ರಿ. ಸ್ಕೂಲು ಹಾಲಿಡೇ ಐತಿ. ಸೊ ಹಂಗಾಗಿ ಸ್ಕೂಲ್ನು ಹಾಲಿಡೇ ಐತಿ, ಮತ್ತೆ ಟ್ಯೂಷನ್ ಹಾಲಿಡೇ ಐತಿ. ಸೊ ಇದ್ದಿದ್ದು ಲೇಟ್. ಸ್ಪೆಷಲ್ ಐತ್ರಿ, ಅದು ನಿಮಗೆ ಆಮೇಲೆ ಹೇಳ್ಬೇಕು. ಅದ್ರಲ್ಲಿ ನಿಮಗ್ ಸೀಕ್ರೆಟ್ ಐತ್ರಿ. ಸಸ್ಪೆನ್ಸ್ ಐತಿ. ಸೊ ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ತೈತಿ ಏನ್ ಸಸ್ಪೆನ್ಸ್, ಏನು ಸ್ಪೆಷಲ್ ಆಗೀತಾಗ ಅಂತೇಳಿ. ಸೊ ಇಷ್ಟೊಂದು ದಿನಗಳಿಂದ ಅನ್ಕೊಂಡಿದ್ಲ, ಬಟ್ ಟೈಮ್ ಕೂಡ ಬಂದಿರ್ಲಿಲ್ಲ. ಸೊ ಇವತ್ತು ಸ್ಕೂಲು ಮತ್ತು ಟ್ಯೂಷನ್ ರಜಾ ಇರೋದ್ರಿಂದ ಟೈಮ್ ಕೂಡ ಬಂದೈತಿ. ಫ್ರೆಂಡ್ಸ್ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡೋಣ. ಸೊ ಅಲ್ಲಿಂದ ಈಗ ನಾಷ್ಟ ಹಾಕೊಂಡ್ ಬಂದಿದ್ದಾವ. ಏನಿಲ್ಲ, ದಿನ ಅನ್ನ ಒಗ್ಗರಣೆ ಇದನ್ನ ಮಾಡಕಂತೀನಿ. ಅದು ಹಸಿಮೆಣಸಿನ್ಕಾಯಿ ಎಲ್ಲ ಯೂಸ್ ಮಾಡಲಾರ್ದ ಅಡಿಗೆ ಮಾಡೋದ್ರಲ್ಲಿ ಸಣ್ಣದಾಗಿ ದಿನ ಅನ್ನ ಅಂತ ಟೊಮಟೊ ಪುಳಿಯೋಗರೆ ಏನಾದ್ರು ಮಾಡೋಣ ಅಂತಂದ್ರೆ ಪುಳಿಯೋಗರೆ ಪಟ್ಟಿಗೆಲ್ಲ ಖಾಲಿಯಾಗಿದ್ದವು, ತರ್ಸಕ್ಕಂತೂ ಟೈಮ್ ಸಿಕ್ಕಿಲ್ಲ. ಸೊ ಈಗ ಇವು ಮತ್ತೆ ಪುಳಿಯೋಗರೆ ಮಾಡಿದ್ರೆ ಇವ್ ಫೇವ್ರೇಟ್ ಅವ. ಮತ್ತೆ ಇನ್ನೊಂದು ಸ್ವಲ್ಪ ದಿನ ಕಂಟ್ರೋಲ್ ಮಾಡ್ತೀವಿ. ಸೊ ಮತ್ತೆ ಎಲ್ಲಿ ತಿಂದಿಗಿಂದ ಅಂತೇಳಿ ಇದಕ್ಕೆ ನಾನು ಮಾಡೇ ಇಲ್ಲ. ಅಷ್ಟ ಸಿಂಪಲ್ ಆಗಿ ಒಂದು ರೂಟೀನ್ ನಡೆದೈತೆ ಅಂತ ಹೇಳ್ಬೋದು. ಅಂತ ಇಂತ ಏನೇನು ಸ್ಪೆಷಲ್ ಮಾಡಿ ಮನೆಯಾಗ ಊಟ ಮಾಡಿದ್ದು. ಸೊ ಈಗ ನಾಷ್ಟ ಅಂತೂ ಮಾಡಿಟ್ಟಿಲ್ಲ ಫ್ರೆಂಡ್ಸ್. ಇನ್ನ ನಾಷ್ಟ ಮಾಡಬೇಕು. ಈಗ ಮಧ್ಯಾಹ್ನ ಬೆಳಿಗ್ಗೆ ಸ್ಟಾರ್ಟ್ ಮಾಡಿ ಕ್ಯಾರೆಟ್ ಕಟ್ ಮಾಡ್ಕೊಳ್ಬೇಕಂತೀನಿ. ಇವತ್ತು ಕ್ಯಾರೆಟ್ ಪಲ್ಯ ಮಾಡೋದೈತಿ, ಮತ್ತೆ ರೊಟ್ಟಿನೂ ಮಾಡಬೇಕು. ಇದ್ರಾಗೆ ನನ್ನ ಚಾನಲ್ ಒಳಗ ಕ್ಯಾರೆಟ್ ಪಲ್ಯ ಯಾವ ರೀತಿ ಮಾಡ್ತೀನಿ ಅಂತೇಳಿ ಶೇರ್ ಮಾಡ್ಕೊಂಡಿನಿ. 2 ವರ್ಷದ ಹಿಂದೆ ಹೋಗ್ಬೇಕು ನೀವು ನೋಡ್ಬೇಕು ಅಂತಂದ್ರ ಮತ್ತೆ ಅವಾಗ ಶೇರ್ ಮಾಡ್ಕೊಳ್ತೀನಿ. ಕ್ಯಾರೆಟ್ ಪಲ್ಯ ಇಲ್ಲಿ ಚಾನಲ್ ಸ್ಟಾರ್ಟ್ ಮಾಡುವಾಗ ರೆಸಿಪಿ ಶೇರ್ ಮಾಡ್ಕೊಂಡಿದ್ದು. ಸೊ ಲಾಂಗ್ ಟೈಮ್ ಆಯ್ತು ಮತ್ತೆ ಶೇರ್ ಮಾಡ್ಕೊಂಡಿಲ್ಲ. ಮತ್ತೆ ಅವಾಗ ನಾನು ರೀತಿ ಕ್ಯಾರೆಟ್ ಪಲ್ಯ ಮಾಡ್ತೀನಿ ಅಂತೇಳಿ ಶೇರ್ ಮಾಡ್ಕೊತೀನಿ. ನೀವು ನೋಡ್ಬೋದು ಅಂತಂದ್ರೆ 2 ವರ್ಷ ಹಿಂದೆ ಹೋಗಿ ನೋಡ್ಬೇಕು ನೀವು. ಮತ್ತೆ ಇನ್ನೊಂದೇನಂದ್ರೆ ಇವತ್ತು ಏನ್ ಸ್ಪೆಷಲ್ ಅಂದ್ರೆ ಫ್ರೆಂಡ್ಸ್, ಕರ್ನಾಟಕ ರಾಜ್ಯೋತ್ಸವ. ಸೊ ಮೊದಲು ನನ್ನ ಎಲ್ಲ ಕನ್ನಡ ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಈ ಬೆಳಗಾವಿಯಲ್ಲಿ ಅಂತೂ ಫುಲ್ ಜೋರಾಗಿ ಕರ್ನಾಟಕ ರಾಜ್ಯೋತ್ಸವ ಆಚರಿಸ್ತಾರೆ ಫ್ರೆಂಡ್ಸ್. ಫುಲ್ ರೋಡೆಲ್ಲ ಬ್ಲಾಕ್ ಆಗಿಬಿಟ್ಟಿರ್ತೈತಿ, ಹೋಗಾಕೂ ಆಗಂಗಿಲ್ಲ, ಆಫರಿ ಆಗಿಬಿಟ್ಟಿರ್ತೈತಿ ಅಂತ ಹೇಳ್ಬೋದು. ನಡ್ಕೊಂಡು ಹೋಗ್ಬೇಕಂತ ಯಾವ ಬೈಕ್ ಏನು ಹೋಗಕ್ಕ ಆಗುದಿಲ್ಲ. ಸೊ ಆ ಪರಿ ಜನ ಇರ್ತಾರ. ನಾನು ಒಂದ್ಸಲ ಹೋಗ್ಬೇಕು ನೋಡ್ಬೇಕು ಅಂತ ಅನಿಸ್ತೈತಿ. ಬಟ್ ಅಷ್ಟು ಜನ ಜಂಗೋಳಿಲಿ ಹೋಗಿ ಕಾರಾಗಿ ಬರೋದು ಬಾಳ ಕಠಿಣ ಐತಿ. ಹಂಗಾಗಿ ಬಾಳ ಅದ್ದೂರಿಯಾಗಿ ಆಚರಿಸ್ತಾರೆ. ಇಲ್ಲ ಇದ್ರ ಮನೆಯಿಂದ ಆಚರಿಸ್ತಾರ ಅಂತ ಹೇಳೋದು ಕರ್ನಾಟಕ ರಾಜ್ಯೋತ್ಸವನ. ಸೊ ಇಲ್ಲಿ ಬೆಳಗಾವಿಯಲ್ಲಿ ಹೆಂಗ ಕರ್ನಾಟಕ ರಾಜ್ಯೋತ್ಸವ ಆಚರಿಸ್ತಾರ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂತೀನಿ.
ಅಲ್ಲಿ ಇರೋ ಅಷ್ಟೊಂದು ಜನ ಇರೋದಕ್ಕ ಅಲ್ಲಿ ಹೋಗಕ್ಕೂ ಆಗವಲ್ದು. ಯಾಕಂದ್ರೆ ಬೈಕ್ ಹೋಗಂಗಿಲ್ಲ, ಅಷ್ಟು ದೂರ ನಡ್ಕೊಂಡು ಹೋಗಕ್ಕೂ ಆಗಂಗಿಲ್ಲ. ನೋಡೋಣ, ಪ್ರತಿ ವರ್ಷನೂ ಪ್ರಯತ್ನ ಮಾಡ್ತೀನಿ, ಆಗುದಲ್ಲ ಇಲ್ಲ. ಈ ವರ್ಷ ನೋಡೋಣ ಆಗ್ತೈತೆ ಇಲ್ಲ ಅಂತೇಳಿ ಆದ್ರೂ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿನಿ. ಆಗ್ತೈತೆ ಅಂತೇಳಿ ಈಗ ಅಡುಗೆಗೂ ಔಷಧಿ ಹಾಕ್ಬೇಕು ಫ್ರೆಂಡ್ಸ್. ಇನ್ನೂ ಔಷಧಿನ ಹಾಕಿಲ್ಲ ಅವ್ರ. ಆಯ್ತು, ಈಗ ಔಷಧಿ ಹಾಕ್ತೀನಿ. ಅದು ಕ್ಯಾರೆಟ್ ಮುಗಿಸ್ಕೊಂಡೆ, ಉಳ್ಳಾಗಡ್ಡಿ ಟೊಮೆಟೊ ಒಂದು ಹಚ್ಚಿ ಔಷಧಿ ಹಾಕಿ ಪಲ್ಯ ಮಾಡಿ ಅದನ್ನು ರೊಟ್ಟಿ ಮಾಡ್ಕೊಂಡು ಬಿಸಿ ಹಾಕಿ ಎಲ್ಲ ಸಪ್ಪನ ಬೇಳೆ ಎಲ್ಲ ರೆಡಿ ಮಾಡಿದ್ದೀನಿ. ಕುದಿಸಿ ಮತ್ತು ಹಿಂದಿನ ಐತಿ ಮಿಕ್ಸ್ ಮಾಡಿ ಮತ್ತು ಸಾಕು ಅವಾಗ ಸ್ನಾನ ಮಾಡ್ಕೋಬೇಕು. ಭಾಳ ಕುದಿಸೋದಾಗುತ್ತೆ. ನಾಷ್ಟ ಮಾಡವ ಇನ್ನೊಂದು ಸ್ವಲ್ಪ ಕೊಂಡು ಹೋಗು. ಈಗ ನಾಷ್ಟ ಆತಲ್ಲ, ನಿನ್ ಕೆಲಸ ಏನೈತಿ ಹೋಮ್ವರ್ಕ್ ಮಾಡ್ಕೊ. ನೋಡಿ ಫ್ರೆಂಡ್ಸ್, ಈ ತರ ರಂಗೋಲಿ ಬಿಡಿಸಿದೀನಿ. ಕಮೆಂಟ್ ಮಾಡಿ ಹೇಳಿ ಯಾವ ತರ ಆಗಿದೆ ಅಂತ. ಎಲ್ಲಿಗೋಕ್ಕಿ ಅಂದ್ರ ಈಗ ಅಲ್ಲೇ ಡಿಜೆ ಹಚ್ಚೈತಿ, ಅಲ್ಲೇ ಮೊಸರು ತಗೊಂಬರಕ್ ಹೋಗಿ ಅಲ್ಲೇ ಕುಣ್ದ್ಯಾಡಿ ಬರಾಕ್ ಹೋಗಕ್ಕನ. ಈಗ ಅಂದ್ರ ನಾವ್ ಇಲ್ಲೇ ಮೊಸರು ತಗೊಂಬರವಲ್ಲ ಅರ್ವಿನ್, ಇನ್ನು ಮೊಸರು ತಗೊಂಬರವಲ್ಲ ಅಂತ ಇಲ್ಲೇ ಕುಂದ್ರಬೇಕ್ ನಾವು. ಮತ್ ನಿನ್ ಹುಡ್ಕೊಂಡ್ ನಾವ್ ನಿನ್ ಹಿಂದ್ ಬರ್ಬೇಕಲ್ಲ, ಇನ್ನ ಬರವಲ್ಲ ಅಂತ ಅಂದ ನೋಡಿ ಫ್ರೆಂಡ್ಸ್. ಅರ್ವಿನ್ ಮೊಸರು ತಗೊಂಬರಕ್ ಹೋಗ್ತಾನಂತ. ಅಲ್ಲಿ ಈಗ ಡಿಜೆ ಹಚ್ಚಾರ, ಒಂದ್ ರೌಂಡ್ ಹೋಗಿ ಬಂದಾನ. ಈಗ ಹೋಗಿ ಬಂದಿವಲ್ಲ, ಮತ್ ಪಂಪ್ ತಗೊಂಡ್ ನೋಡಿ ಹೊಂಟಿದ್ದಿಲ್ಲ. ಫ್ರೆಂಡ್ಸ್ ಈಗ ರೊಟ್ಟಿ ಮಾಡಕ್ ಜಿಗಿನೂ ಹಾಕೊಂಡೇನಿ. ಈಗ ಈ ಕಡೆ ಕ್ಯಾರೆಟ್ ಪಲ್ಯನೂ ಕುದಿಯಾಕ ಹಂಗೈತಿ. ಈಗ ನಾಷ್ಟ ಮಾಡಿ ರೊಟ್ಟಿ ಮಾಡ್ತೀನಿ. ಏನ್ ಮಾಡಿದ್ರವ ಸಿಕ್ಕೋ ಅಂತ ಮ್ಯಾಗ ಹತ್ತಿ ಮಾಮನ್ ಖರಿ ಬರದಿ. ಮಾಮ ಇಲ್ಲಿ ಹತ್ತಿ ತೆಗಿತಾನ. ಗೋಳಪ್ಪ ಬಂತು, ಹೆಂಗ್ ತಗದಿ? ನಡೀರಿ, ನೀರ್ ಕುಡಿ ನಡಿ. ಏನ್ ದಾರ ಹರಿದ್ರೆ ಏನಾಗ್ಲ ಕಟ್ಟಾಕ್ ಬರ್ತೈತಿ ನಡ್ರಿ. ನಿನಗ ತಲಿ ಬಾಸ್ತೀನಿ, ನೀ ನೀರ್ ಕುಡಿ ನಡೀರಿ. ಓಕೆ ಫ್ರೆಂಡ್ಸ್, ಇವಾಗ ಮನೆ ಕೆಲಸ ಎಲ್ಲ ಮುಗೀತು. ಈಗ ನೋಡ್ರಿ ಊಟ ಮಾಡಕ್ಕಂತೀನಿ. ಬಿಸಿ ಬಿಸಿ ರೊಟ್ಟಿ, ಕ್ಯಾರೆಟ್ ಪಲ್ಯ ಮತ್ತು ಮೊಸರು ತರಿಸ್ಕೊಂಡಿದ್ದೆ. ಸೊ ಮೊಸರು ಹಾಕ್ಕೊಂಡು ನಾಕಂತೀನಿ. ಬಾಯಿ ಹುಣ್ಣಾಗೈತೆ ಅಂಥೇಳಿ ನಿನ್ನೆ ಎಲ್ಲ ಬರೀ ಮೊಸರನ್ನ, ಅನ್ನ, ಮಜ್ಜಿಗೆ ತಿಂದು ನಾಲಿಗೆ ಎಲ್ಲ ಒಂಥರ ಆಗ್ಬಿಟ್ಟೈತಿ. ಸೊ ಹಾಗಾಗಿ ಒಂದು ಸ್ವಲ್ಪ ಪಲ್ಯ ಮತ್ತು ಸಪ್ಪನ ಬೇಳೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ನೋಣ ಅಂಥೇಳಿ ತಿನ್ನಕ್ಕಂತೀನಿ. ಮತ್ತು ಇದು ನೋಡ್ರಿ ಅರ್ವಿನ್ಗೆ ಮಾಡಿರೋ ಅಂಥ ಸಪ್ಪನ ಬೇಳೆ, ಹಿಂಡಿ ಮತ್ತು ಸಪ್ಪನ ಬೇಳೆ ಎರಡು ಮಿಕ್ಸ್ ಮಾಡಿ ಕುದಿಸಿ ಇಟ್ಬಿಟ್ಟೀನಿ. ಅಂದರೆ ಇಷ್ಟು ದಿನ ಬೇಳೆ ಸಪ್ರೇಟು ಮತ್ತು ಹಿಂಡಿ ಸಪ್ರೇಟು ಇಟ್ಟು ಅವ್ನಿಗೆ ಯಾವಾಗ ಊಟ ಕೊಡ್ತೀವೋ ಸೊ ಅವಾಗ ಎರಡೂ ಮಿಕ್ಸ್ ಮಾಡಿ ಕೊಡ್ತಿದ್ವಿ. ಸೊ ಇವಾಗ ಹಂಗೆ ಬೇಡ ಅಂಥೇಳಿ ಎರಡೂ ಒಂದು ಪಾತ್ರೆಗೆ ಹಾಕಿ ಕುದಿಸಿ ಇಟ್ಬಿಟ್ಟೆ ನೋಡ್ರಿ ಫ್ರೆಂಡ್ಸ್. ಈ ರೀತಿ ಫುಲ್ ಅಂದ್ರೆ ಫುಲ್ ಹ್ಯಾಪಿ ಅನ್ವಿತ ಇವಾಗ. ಸೊ ಇವಾಗ ಫೈನಲಿ ಅನ್ವಿತನ ಹೇರ್ ಕಟ್ ಮಾಡ್ಸಕ್ಕಂತೇಳಿ ಕರ್ಕೊಂಡು ಹೋಗ್ತೇನೆ ಫ್ರೆಂಡ್ಸ್. ಫುಲ್ ಎಕ್ಸೈಟೆಡ್ ಆಗಿದ್ದಾಳಾಕಿ ಹೇರ್ ಕಟ್ ಮಾಡ್ಸಕ್ಕ. ಫುಲ್ ಖುಷಿ. ಮೊದಲು ಸಣ್ಣಕ್ಕಿದ್ದಾಗ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಅದು ಇದ್ದಾಗ ಒಮ್ಮೆ ನನಗೂ ಹೇರ್ಸ್ ಯಾವಾಗ ಬಿಡ್ತೀಕು, ನಾನು ಯಾವಾಗ ಜಡೆ ಹಾಕ್ಕೊಂತೀನಿ, ನನಗೂ ಯಾವಾಗ ಜುಟ್ಟ ಹಾಕ್ತಿ ಅಂತ ಹೇಳ್ತಿದ್ಲು ಅವಾಗ. ಈಗ ಅವು ಲಾಂಗ್ ಹೇರ್ಸ್ ಹೀಗೆ ಬ್ಯಾಸ್ ಬಂದ್ಬಿಟ್ಟವು. ಯಾಕಂತಂದ್ರೆ ಏನು ಡಿಫ್ರೆಂಟಾಗಿ ಹೇರ್ ಸ್ಟೈಲ್ ಮಾಡೋಕ್ಕಾಗಲ್ಲ ಮತ್ತು ಫ್ರೀ ಹೇರ್ಸ್ ಬಿಡೋಕ್ಕಾಗಲ್ಲ. ಇವಾಗ ಲಾಂಗ್ ಅದಾವಲ್ಲ ಫ್ರೆಂಡ್ಸ್, ಫ್ರೀ ಹೇರ್ಸ್ ಬಿಟ್ರೆ ಭಾಳ ಸಿಕ್ಕಕ್ಕವು, ತೊಡಗು ಅಕ್ಕವು. ಸೊ ಹಾಗಾಗಿ ಒಟ್ಟು ಫ್ರೀ ಹೇರ್ಸನ್ನ ಬಿಡೋಂಗಿಲ್ಲ. ಮತ್ತು ಬರೀ ಜುಟ್ಟ ಮತ್ತು ಜಡಿ ಬಿಟ್ರೆ ಜಡಿ ಹಾಕೋದು, ಜಡಿ ಬಿಟ್ರೆ ಜುಟ್ಟ ಹಾಕೋದು. ಈ ಎರಡು ಹೇರ್ ಸ್ಟೈಲ್ ಬಿಟ್ರೆ ಬೇರೆ ಹೇರ್ ಸ್ಟೈಲ ಮಾಡೋಕ್ಕಾಗೋದಿಲ್ಲ ಈಕಿಗೆ. ಹಾಗಾಗಿ ಮಮ್ಮಿ ಯಾವಾಗ ಮಾಡಿಸ್ತೀವಿ ಅಂತೇಳಿ ಗಂಟು ಒಯ್ದು ಬಿಟ್ಟಾಳ, ಬೆಂಡ್ ಹತ್ ಬಿಟ್ಟಾಳ. ಯಾವ ಕಟ್ಟ ನೋಡೋಣ, ಅಲ್ಲಿ ಹೋಗಿ ಕೇಳೋಣ ಪಾರ್ಲರ್ ಅವ್ರನ್ನ. ಸೊ ಅವ್ರು ಯಾವ್ದಂತಾರೋ ನೋಡೋಣ, ಅಲ್ಲಿ ಹೋಗಿ ಡಿಸೈಡ್ ಮಾಡೋಣ. ಇವಾಗ ಬರೀ ಫ್ರೆಂಡ್ಸ್ ಹೋಗ್ಬಿಟ್ಟು ಬರೋಣಂತ, ಅರುಣ್ ಬರ್ತೀನಿ ಅಂತಂದು ಹೇಳೋಣ. ಕೇಳೋಣ
ಸೊ ಇನ್ನ ಸ್ವಲ್ಪ ಹೊತ್ತಲ್ಲೇ ಅನ್ವಿತಾ ನ್ಯೂ ಲುಕ್ ಚೇಂಜ್ ಆಗ್ತೈತಿ ಫ್ರೆಂಡ್ಸ್. ಸೊ ಇದ ಲಾಸ್ಟ್ ಇವಾಗ ಇಷ್ಟು ಲಾಂಗ್ ಹೇರ್ ಇರೋ ಲುಕ್ ಇದ ಲಾಸ್ಟ್ ಬ್ಲಾಗು. ಸೊ ಬರೀ ಇವಾಗ ಹೋಗಿ ಅನ್ವಿತಾ ಲುಕ್ ಚೇಂಜ್ ಮಾಡ್ಕೊಂಡು ಬರೋಣಂತ. ಓಕೆ ಫ್ರೆಂಡ್ಸ್, ಈಗ ನೋಡ್ತಿರ್ಬೋದು ಪಾರ್ಲರ್ನಾಗ ಅದೀವಿ. ಅನ್ವಿತಾ ಹೇರ್ ಕಟ್ನು ಸ್ಟಾರ್ಟ್ ಆಗೈತಿ. ಸೊ ನೋಡ್ತಿರ್ಬೋದು ಹೇರ್ಸ್ನ ಕಟ್ ಮಾಡಕ್ಕಂತಾರ. ಇದ ಲಾಸ್ಟ್ ಬ್ಲಾಗು. ಅನ್ವಿತಾನ ಇಷ್ಟು ಲಾಂಗ್ ಹೇರ್ಸಲ್ಲಿ ನೋಡೋದು. ಮತ್ತು ಆಕೆಗೆ ಇನ್ನು ಮುಂದೂ ಇಷ್ಟು ಲಾಂಗ್ ಹೇರ್ಸ್ ಬಿಡಂಗಿಲ್ಲ ಅಂತ ಹೇಳಿದಳ. ನಂಗೆ ಬೇಡ ಮಮ್ಮಿ, ನನಗೆ ಇಷ್ಟು ಉದ್ದ ಕೂದಲು ಅಂಥೇಳಿ. ಅಷ್ಟೊಂದು ಕೆಟ್ಟ ಬೇಸರ ಆಗ್ಬಿಟ್ಟೆ ನೋಡ್ರಿ ಫ್ರೆಂಡ್ಸ್ ಅನ್ವಿತಾಗ ಲಾಂಗ್ ಹೇರ್ಸು. ಮೊದಲೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ LKG UKG ಇರೋವಾಗ ನನಗೆ ಹೇರ್ಸ್ ಇನ್ನೂ ಯಾವಾಗ ಬಿಡ್ತಿ ಮಮ್ಮಿ, ಇನ್ನೂ ಯಾವಾಗ ಬಿಡ್ತಿ ಹೇರ್ಸು ಅಂತ ಹೇಳೋಳು ಕಟ್ ಮಾಡೋವಾಗ ಹೇರ್ಸ್ನ. ಇವಾಗಂತೂ 1 ವರ್ಷದಿಂದ ಬೆನ್ನು ಹತ್ತಿಬಿಟ್ಟಿದ್ದಾಳೆ ನನಗಂಕರ. ಹೇರ್ಸ್ ಯಾವಾಗ ಕಟ್ ಮಾಡಿಸ್ತಿ ಮಮ್ಮಿ, ಶಾರ್ಟ್ ಹೇರ್ಸ್ ಯಾವಾಗ ಮಾಡಿಸ್ತಿ ಅಂತೇಳಿ. ಅವಳ ಫೇಸಲ್ಲಿ ಖುಷಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಶಾರ್ಟ್ ಹೇರ್ಸ್ ಮಾಡಿಸ್ಕೊಳಕ್ಕೆ ಎಷ್ಟು ಖುಷಿಯಾಗಿದ್ದಾಳೆ ಅಂಥೇಳಿ. ಓಕೆ, ಇವಾಗ ಅನ್ವಿತಾಗ ಯಾವ ಹೇರ್ ಕಟ್ ಮಾಡ್ಸಕತ್ತೀನಿ ಅಂದ್ರೆ ಫ್ರೆಂಡ್ಸ್, ಮಾಮೂಲಿ ಬೇಬಿ ಹೇರ್ ಕಟ್ಟನ್ನು ಮಾಡ್ಸಕಂತೀನಿ. LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಇರೋ ಟೈಮ್ನಾಗೆಲ್ಲ ಅದ ಹೇರ್ ಕಟ್ಟನ್ನು ಮಾಡಿಸ್ತಿದ್ದೆ. ಒಂದೊಂದು ಟೈಮ್ ನಾನು ಮಾಡ್ತಿದ್ದೆ. ಸೊ ಅದ ಹೇರ್ ಕಟ್ಟ ಇರಲಿ, ನೋಡೋದಕ್ಕೆ ಲುಕ್ ಚೆನ್ನಾಗಿ ಕಾಣಿಸ್ತತಿ ಅಂಥೇಳಿ ಮಾಡ್ಸಕ್ಕಂತೀನಿ ನೋಡ್ರಿ ಫ್ರೆಂಡ್ಸ್. ಸೊ ಹೇರ್ ಕಟ್ಟನ್ನು ಮಾಡಕ್ಕಂತಿದ್ದಾರೆ. ಮೊದಲಿಂದನೂ ಅನ್ವಿತಾಗ ಬೇಬಿ ಹೇರ್ ಕಟ್ಟನ್ನು ಮಾಡಿಸ್ತಿದ್ದೆ ಫ್ರೆಂಡ್ಸ್. ಅನ್ವಿತಾ ಉಡ್ದಟ್ಟಿ ಸಲುವಾಗಿ ಹೇರ್ಸ್ನ ಬಿಟ್ಟಿದ್ದು. ಆಮೇಲೆ ಉಡ್ದಟ್ಟಿ ಆದಮೇಲೆ ಕಟ್ ಮಾಡೋಣ ಅಂಥೇಳಿ ಅದು ಉಡ್ದಟ್ಟಿ ಅಂದ್ಕೊಂಡು 1.5 ವರ್ಷನೇ ಆಗೋಗ್ಬಿಡ್ತು. 1.5 ವರ್ಷದಿಂದನ ಅನ್ವಿತಾ ಉಡ್ದಟ್ಟಿ ಆಗೋಗ್ಬಿಟ್ಟಿತ್ತು ಅಂತಂದ್ರೆ. ಸೊ ಅನ್ವಿತಾ ಹೇರ್ ಕಟ್ ಶಾರ್ಟ್ ಹೇರ್ ಕಟ್ನಾಗನ ಇರ್ತಿದ್ಲು. ಸೊ ಉಡ್ದಟ್ಟಿ ಸಲುವಾಗಿ ಪೋಸ್ಟ್ಪೋನ್ ಮಾಡ್ತಾ ಇಲ್ಲಿಗೆ ಬಂತು ನೋಡ್ರಿ ಫ್ರೆಂಡ್ಸ್ ಅನ್ವಿತಾ ಹೇರ್ ಕಟ್ ಮಾಡಿಸೋದು. ಅದು ಅಂದ್ರೆ ಉಡ್ದಟ್ಟಿ ಟೈಮಿಗೆ ನಮ್ಮ ತಂಗಿ ಮದುವೆನೂ ಫಿಕ್ಸ್ ಆಯಿತು. ಸೊ ಹಾಗಾಗಿ ಮತ್ತು ಉಡ್ದಟ್ಟಿ ಫಂಕ್ಷನ್ ಮಾಡೋಕ್ಕಾಗಲಿಲ್ಲ. ಇವಾಗ ಹೇರ್ ಕಟ್ ಮಾಡ್ಸೋದೈತದ ನೋಡ್ರಿ ಫ್ರೆಂಡ್ಸ್. ಎಷ್ಟು ಲಾಂಗ್ ಟೈಮ್ ತೊಗೊಳ್ತು ಅನ್ವಿತಾ ಶಾರ್ಟ್ ಹೇರ್ ಕಟ್ ಮಾಡ್ಸಕ್ಕೆ. ಓಕೆ ಫ್ರೆಂಡ್ಸ್, ಅನ್ವಿತಾ ಹೇರ್ ಕಟ್ ಮಾಡ್ಸ್ಕೊಂಬಂದ್ವಿ ನೋಡಿದ್ರೆ. ಸೊ ಈ ರೀತಿ ಐತಿ ಹೇರ್ ಕಟ್. ಹೆಂಗೈತೆ ಅನ್ವಿತಾ? ಬಾಯ್ ಕಟ್ಬೇಕು ಚೆನ್ನಾಗೈತಿ. ನನಗೆ ಅಷ್ಟೊಂದೇನೋ ಚಲೋ ಅನ್ಸೋದು ಫ್ರೆಂಡ್ಸ್. ಅಂದರೆ ಇಲ್ಲಿ ಸ್ವಲ್ಪ ಲೆಂತ್ ಭಾಳ ಶಾರ್ಟ್ ಮಾಡಿಬಿಟ್ರಿ ಇಲ್ಲೇ ಕಿವಿ ಹತ್ರ. ನೋಡ್ರಿ ಇನ್ನೊಂದು ಚೂರು ಕಿವಿಯಿಂದ ಒಂದು ಸ್ವಲ್ಪ ಇಷ್ಟಿರ್ಬೇಕಿತ್ತು. ಅರುಣಗೊಂದು ಚಿಂತದ್ಬಿಟ್ಟೈತಿ ಕೆಳಗಡೆ ಆಟೋಡ ಬಿಡೋ ಇನ್ನು ನಾನು ತಲೆ ಬಾಚೋ ಒಂದಷ್ಟು ಟೈಮ್ ಡೈಲಿ ಒಂದು ಅರ್ಧ ಗಂಟೆ ಟೈಮ್ ನನಗೆ ಇವಾಗ ಸೇವ್ ಆಯಿತು. ಬಾಯೆಲ್ಲ ಫುಲ್ಲು ಹುಣ್ಣೋಗ್ಬಿಟ್ಟೈತಿ ಫ್ರೆಂಡ್ಸ್. ನೋಡ್ರಿ ಆಟೋಟ ತಗೊಂಡು ನನಗೆ ಅಷ್ಟೊಂದು ಚಲೋ ಆಗಿ ನನಗಂಕರ್ ಇಷ್ಟ ಆಗಲಿಲ್ಲ. ಅಂದ್ರೆ ಅವ್ರು ಹೇರ್ ಕಟ್ ಏನು ಮಾಡಿಸ್ಕೊಂಬಂದ್ವಲ್ಲ, ಅವ್ರು ಪರ್ಫೆಕ್ಟ್ ಹೇರ್ ಕಟ್ರ ಅಲ್ಲ. ಸೊ ಹಂಗಾಗಿ ಅವ್ರು ಮಾಡೋಕ್ಕೆ ಬರಲಿಲ್ಲ. ಆ್ಯಕ್ಚುಲಿ ಅವ್ರು ಹೇರ್ ಕಟ್ ಮಾಡೋವಾಗಲೇ ಗೊತ್ತಾಯ್ತು ನನಗೆ ಅವ್ರು ಪರ್ಫೆಕ್ಟ್ ಹೇರ್ ಕಟ್ರ ಅಲ್ಲ ಅಂತೇಳಿ. ಇವಾಗಂತೂ ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಹೇರ್ ಕಟ್ ಅಂತ ಮಾಡೋದು ಮುಗೀತು. ಹೇರ್ಸ್ ಏನು ಅವೇನೋ ಬರದೇ ಇರೋವೇನಲ್ಲ, ದಿನ ಬೆಳೀತಿರ್ತಾವೆ, ಕೂದಲು ಬರ್ತಾವು. ನೀವು ಸ್ವಲ್ಪ ದಿನ ವೇಟ್ ಮಾಡ್ಬೇಕು ಅಷ್ಟೇ. ಒಂದು 15-20 ದಿನ ಮನೆಯಲ್ಲಿ ಇವ್ರು ಸಣ್ಣವ್ರು ಇರ್ಬೇಕಾದ್ರೆ ನಾನು ಹೇರ್ಸ್ ಎಲ್ಲ ಕಟ್ ಮಾಡ್ತಿದ್ದೆ ಫ್ರೆಂಡ್ಸ್. ನಾ ಹೇರ್ಸ್ ಕಟ್ ಮಾಡಿದಾಗ ಕೂಡ ಈ ತರ ನಾನು ಕಟ್ ಮಾಡಿರಲಿಲ್ಲ. ಇದಕ್ಕೂ ಇನ್ನೂ ಬೆಟರ್ ಆಗೇ ನಾನು ಕಟ್ ಮಾಡಿದ್ದೆ. ಅಂದ್ರೆ ಅವಾಗಿನ್ನೂ ಹೇರ್ಸ್ ಎಲ್ಲ ಸಣ್ಣ ಇರ್ತಿಲ್ಲ ಫ್ರೆಂಡ್ಸ್. ಸೊ ನೋಡ್ಕೊಂಡು ಒಂದು ಲೆವೆಲ್ ತಗೊಂಡೋಗಿ ಒಟ್ಟಿನಲ್ಲಿ ಈ ಕಿವಿಯಿಂದ ಹಿಂಗೆ ಯು ಶೇಪ್ ತಗೊಂಡೋಗಿ ಹಿಂಗೆ ಕಟ್ ಮಾಡ್ತಿದ್ದೆ ನಾನು. ಸೊ ನನಗಿಂತ ಅಷ್ಟೊಂದೇನು ಚೆನ್ನಾಗಿ ಕಟ್ ಮಾಡಿದ್ರು ನೋಡ್ರೆ. ಸ್ವಲ್ಪ ಪಾರ್ಲರ್ ಅವರು ನನಗೇನು ಅಷ್ಟು ಲೈಕ್ ಆಗಲಿಲ್ಲ. ಬಟ್ ಪಾರ್ಲರ್ ಅವ್ರು ಬಂದಿಂದ ಇನ್ನೂ ಬೆಟರಾಗಿ ಕಟ್ ಮಾಡ್ಬೋದಾಗಿತ್ತು. ಹಿಂದೆ ನೋಡ್ರಿ ಅವ್ರಿಗಿನ್ನು ಅನ್ಸಕತ್ತನ ಹಿಂದಿಂದ ಓಕೆ ಮುಂದೆ ಕಿವಿಯಿಂದ ಇಲ್ಲಂತೂ ಅಷ್ಟೊಂದು ನಾನು ಅಂದ್ರೆ ಫುಲ್ಲು ಇಲ್ಲಿ ಏನೈತಲ್ಲ ಫ್ರೆಂಡ್ಸ್ ಶೋಲ್ಡ್ರು, ಈ ಶೋಲ್ಡ್ರ್ ಅವ್ರಿಗೂ ಇದ್ವ ಈ ಹೇರ್ಸು. ಒಂದು ಸ್ವಲ್ಪ ಕಿವಿಯಿಂದ ಕೆಳಗೆ ಕಟ್ ಮಾಡ್ರಿ ಅಂತಂದ್ರೆ ಕಿವಿ ಎಲ್ಲಿದೆಲ್ಲ ಫ್ರೆಂಡ್ಸ್, ಆ ಕಿವಿಗೆ ಹಚ್ಚೆ ಕಟ್ ಮಾಡಿಬಿಟ್ರು ಹೇರ್ಸು. ಕಿವಿಯಿಂದ ಒಂಚೂರು ಕೆಳಗೆ ಕಟ್ ಮಾಡ್ರಿ ಅಂದ್ರೆ ಕಿವಿಗೆ ಹಚ್ಚೆ ಕಟ್ ಮಾಡಿಬಿಟ್ರು. ನನ್ನ ನಗಕ್ಕೂ ಬರೋವಲ್ದು ನನಗೆ. ನನ್ನ ನಗಕ್ಕೆ ಬರೋವಲ್ದು, ಮಾತಾಡಕ್ಕೆ ಬರೋವಲ್ದು. ಕುಣದೆ ಆಡಕ್ಕಂತ ಹೇರ್ ಕಟ್ ಮಾಡಿಸ್ಕೊಂಬ
ಹೇರ್ ಕಟ್ ಮಾಡ್ಸಕ್ಕೆ ಹೋಗುವಾಗ ಮಕ್ಕಳೆಲ್ಲ ಕೆಳಗೆ ಆಟ ಆಡ್ತಾ ಇದ್ರು. ಅಲ್ಲಿ ಒಂದು ಹುಡುಗಿ ಹೇರ್ ಕಟ್ ಮಾಡಿರೋದು ಇಷ್ಟ ಆಯಿತು. ಸೊ ಅದನ್ನ ನೋಡಿದ್ರೆ ಫೋಟೋ ತಗೊಂಡೋಗಿ ತೋರಿಸಿನಿ, ಸೇಮ್ ಇದೇ ಥರ ಆಗ್ಬೇಕು ನೋಡ್ರಿ ಅಂತೇಳಿ ತೋರಿಸಿದ್ರು. ಹಂಗೆ ಮಾಡಿದ್ರು. ಈಗ ಏನು ಮಾಡ್ಬಿಡ, ಸ್ನಾನ ಮಾಡಿಸ್ಬೇಕು. ಈಗ ನೀರಿಟ್ಟು ಬನ್ನಿ. ಸೊ ಈಗ ಹೇರ್ ಕಟ್ ಮಾಡಿಸ್ಕೊಂಡ್ ಬಂದಾಗ ಸ್ನಾನ ಮಾಡಿಸಿದ್ರಾಯ್ತು ಅಂತೇಳಿ ಇನ್ನೂ ಮಠ ಅನ್ವಿತಂದು ಸ್ನಾನ ಆಗಿಲ್ಲ. ಈಗ ನೀರು ಕಾಯ್ಕಿಟ್ಟು ಬಂದೀನಿ. ಇವಾಗ ಹೇರ್ ವಾಶ್ ಮಾಡಬೇಕು ಅನ್ವಿತಂದು ಇವತ್ತು. ಅನ್ವಿತಾ ಹೇರ್ ಸ್ಟೈಲ್ ಯಾವಾಗಲೂ ಎನಿ ಟೈಮ್ ಫ್ರೀ ಹೇರ್ಸ್. ಎಷ್ಟಾದ್ರೂ ಫ್ರೀ ಹೇರ್ ಬಿಟ್ಕೊ, ಇನ್ನ ಎಷ್ಟಾದ್ರೂ ಸೈಡ್ ತೊಡಕೂ ಆಗಂಗಿಲ್ಲ. ಆರಾಮಾಗಿ ತಲೆ ಬಾಚ್ಬೋದು. ಇನ್ನ ನನಗೂ ಸಾಕಷ್ಟು ಟೈಮ್ ಸೇವ್ ಆಯ್ತು ಅಂತ ಹೇಳ್ಬೋದು. ತಲೆ ಬಾಚಿ 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 ಸ್ಕೂಲ್ಗೆ ಹೋಗ್ಬೇಕಾದ್ರೆ ಏನೇನು ಅದು ಭಾಳ ಏನು ಟೈಮ್ ತಗೋಂತಿರ್ಲಿಲ್ಲ. ಒಂದು 3 ರಿಂದ 5 ನಿಮಿಷದಲ್ಲಿ ತಲೆ ಬಾಚಿ ಕಳಿಸ್ತಿದ್ದೆ. ಹೇರ್ ಕಟ್ ಮಾಡಿಸಿದ್ದು ಮೇನ್ ರೀಸನ್ ಏನಂತಂದ್ರೆ ಫ್ರೆಂಡ್ಸ್, ಇನ್ನೊಂದು 2 ವರ್ಷ ಹೇರ್ಸ್ ಎಲ್ಲ ಬಿಡೋದು ಬೇಡ, ಇನ್ನೊಂದು ಸ್ವಲ್ಪ ದಿನ ಶಾರ್ಟ್ ಹೇರನ್ನ ಇರಲಿ ಅಂತೇಳಿ. ಯಾಕಂತ ಅಂದ್ರೆ ಮಕ್ಕಳಿಗೆ ಬೇಗ ಹೇರ್ಸ್ನ ಬಿಡಬಾರ್ದು. ಹೇರ್ಸ್ ಬಿಟ್ವಿ ಅಂತಂದ್ರೆ ಇದೇನು ಫ್ರೆಂಡ್ಸ್ ಕತ್ತು ಪಾರ್ಟ್, ಇದು ಕತ್ತು ಮೇಲ್ಗಡೆ ಹೇಳೋದಿಲ್ಲ. ಹಿಂಗ ಒಂಥರ ಕುಸ್ಕೋನ್ ಥರ ಆಗ್ಬಿಡ್ತೈತಿ. ಸ್ವಲ್ಪ ಕುಸ್ಕೋನ ಐತಕ್ಕಿದ್ದು ಅಂದ್ರೆ ಉಡ್ದಟ್ಟೆ ಸಲುವಾಗಿ ಹೇರ್ಸ್ನ ಬಿಟ್ವಿ. ಅದಾದ ಟೈಮಿಂಗೇನೆ ನಮ್ಮ ತಂಗಿ ಮದುವೆ ಬಂತು. ಸೊ ಈ ಕಡೆ ಉಡ್ದಟ್ಟಿ ಮಾಡೋಕೆ ಆಗಲಿಲ್ಲ, ಪೋಸ್ಟ್ಪೋನ್ ಮಾಡಿಬಿಟ್ವಿ. ಅದಾದ ಟೈಮಿಗೆ ನಮ್ಮ ತಂಗಿ ಎಂಗೇಜ್ಮೆಂಟ್ ಆಯಿತು, ಆಮೇಲೆ ಮದುವೆ ಆಯಿತು. ಮತ್ತು ನಮ್ಮ ಅವ್ವ ಅವಾಗ ಮಾಡ್ತೀನಿ ಇವಾಗ ಮಾಡ್ತೀನಿ ಅಂತ ಹಂಗೆ ಮುಂದಕ್ಕೆ ಹಾಕೊಂಡು ಹೋದ್ವಿ. ಏನಾರ ಒಂದೂವರೆ ವರ್ಷನ ಆಗಿಬಿಡ್ತು ಅನ್ವಿತಾ ಹೇರ್ ಕಟ್ ಮಾಡ್ಸಕ್ಕೆ. ಸೊ ಇವಾಗ ಮಾಡಿಸಿದ್ವಿ. ಇನ್ನೊಂದು 2 ವರ್ಷವರೆಗೂ ಅನ್ವಿತಾಗ ಹೇರ್ಸ್ ಏನು ಬಿಡಂಗಿಲ್ಲ, ಲಾಂಗ್ ಹೇರ್. ಮತ್ತಿಲ್ಲ 10th ವರೆಗೂ ಇಷ್ಟ ಬಬ್ ಕಟ್ಟ ಮಾಡ್ಕೊಂತೀನಿ. ಸೊ ಅನ್ವಿತಾ ಹೇರ್ ಕಟ್ ನಿಮ್ಗೆ ಹೆಂಗೆ ಅನ್ನಿಸ್ತು ಏನು ಅಂತೇಳಿ ಕೆಳಗೆ ಕಮೆಂಟ್ ಮಾಡಿ ಹೇಳ್ರಿ. ನೀವು ಲುಕ್ ಹೆಂಗೈತಿ ಅಂತೇಳಿ. ಎಷ್ಟು ಬೇಕಾದ್ರೆ ತಿಂದ್ರೆ ತೊಡಕಾಗಂಗಿಲ್ಲ, ಎಷ್ಟು ಬೇಕಾದ್ರೂ ಗಾಳಿ ಹೋಗು ತೊಡಕಾಗಂಗಿಲ್ಲ. ಸೊ ಓಕೆ ಫ್ರೆಂಡ್ಸ್, ಇವಾಗ ಅನ್ವಿತಾಗ ನೀರನ್ನು ಕಾದಿದಾವು, ಹೇರ್ ವಾಶ್ ಮಾಡಿಸ್ತೀನಿ. ಲಾಂಗ್ ಹೇರ್ ಬೇಡ ಅಂತ್ರಿ ಆಕಿಗೆ. ಉದ್ದ ಇದ್ದು. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಿರ್ಬೋದು ನಮ್ಮ ಏರಿಯಾದಾಗ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ನಡೆಯಕ್ಕಂತೈತಿ. ಸೊ ನೋಡ್ತಿರ್ಬೋದು ಅನ್ವಿತನ ಫ್ಲಾಗ್ ಹಿಡ್ಕೊಂಡು ಹಾಡ್ಸಕ್ಕಂತಾಳ. ಡಿಜೆನೂ ಹಚ್ಚಿದಾರ, ಕನ್ನಡ ಸಾಂಗ್ಸನ್ನು ಹಾಕಿದಾರ. ಸೊ ಫುಲ್ಲು ಕುಣಿದಾಡಕ್ಕಂತಾರ ಮಕ್ಕಳೆಲ್ಲ ನೋಡ್ತಿರ್ಬೋದು. ಆ್ಯಕ್ಚುಲಿ ಆ ಕಡೆ ಚೆನ್ನಮ್ಮ ಸರ್ಕಲ್ಲು ಆ ಸೈಡ್ ಹೋಗಬೇಕಿತ್ತು. ಇನ್ನೂ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಬಟ್ ಆ ಕಡೆ ಹೋಗಿ ನೋಡೋಕ್ಕನ ಆಗವಲ್ದು ಫ್ರೆಂಡ್ಸು. ಎಲ್ಲೆಲ್ಲಿಂದನೋ ಬರ್ತಾರೆ ನೋಡೋಕ್ಕಂಥೇಳಿ. ಬೆಳಗಾವಿ ಕರ್ನಾಟಕ ರಾಜ್ಯೋತ್ಸವನ ನೋಡೋಕ್ಕಂತ ನಾವು ಇಲ್ಲೇ ಬೆಳಗಾದಾಗಿದ್ದು ಹೋಗಿ ನೋಡೋಕ್ಕಾಗೋದಿಲ್ಲ ನೋಡ್ರಿ. ಸೊ ನೆಕ್ಸ್ಟ್ ವರ್ಷ ನೋಡೋಣ ಆಗುತ್ತೋ ಇಲ್ವಾ ಅಂತೇಳಿ 5 ವರ್ಷದಿಂದ ಪ್ರಯತ್ನ ಮಾಡೋಕ್ಕಂತೀನಿ, ಆಗವಲ್ದು. ನೋಡೋಣ ಯಾವಾಗ ಆಗುತ್ತೆ ಅಂಥೇಳಿ. ಸೊ ಈ ವ್ಲಾಗ್ನ ಇನ್ನೂ ಪೂರ್ತಿಯಾಗಿ ನೋಡ್ರಿ ಫ್ರೆಂಡ್ಸ್. ಈ ವ್ಲಾಗ್ ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು. ಮತ್ತು ನೆಕ್ಸ್ಟ್ ವ್ಲಾಗಾಗ ಸಿಗ್ತೀನಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇಲ್ಲ ಅಂದ್ರೆ ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಓಕೆ.